ಸಾಮಾನ್ಯವಾಗಿ ಎಲ್ಲರೂ ಕೂಡ ಬ್ಲೂ ಕಲರ್ ಪಾಸ್ಪೋರ್ಟ್ ನ ನೋಡಿರ್ತಾರ. ಆದ್ರೆ ನಮ್ಮ ದೇಶದಲ್ಲಿ ಈ 4 ಕಲರ್ ನ ಪಾಸ್ಪೋರ್ಟ್ ಯೂಸ್ ಆಗುತ್ತೆ. ಬ್ಲೂ ಕಲರ್, ವೈಟ್ ಕಲರ್, ಮರೂನ್ ಅಥವಾ ರೆಡ್ ಕಲರ್ ಮತ್ತು ಆರೆಂಜ್ ಕಲರ್. ಈ ಕಲರಿನ ಪಾಸ್ಪೋರ್ಟ್ ಯೂಸ್ ಆಗುತ್ತೆ. ಈ ಒಂದು ಪಾಸ್ಪೋರ್ಟ್ ಗಳನ್ನು ಅವರ ಹುದ್ದೆಯ ಮೇಲೆ ಡಿಪೆಂಡ್ ಆಗಿ ನೀಡಲಾಗುತ್ತೆ. ಮೊದಲನೆಯದು ಬ್ಲೂ ಕಲರ್. ಇದನ್ನ ಸಾಮಾನ್ಯ ನಾಗರಿಕರಿಗೆ ನೀಡಲಾಗುತ್ತೆ. ಟ್ರಾವೆಲ್ ಮಾಡೋರಿಗೆ, ಟೂರಿಸ್ಟ್ ಗಳಿಗೆ, ಜಾಬ್ ಮಾಡೋರಿಗೆ, ಸ್ಟಡಿ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ಈ ಒಂದು ಪಾಸ್ಪೋರ್ಟ್ ಅನ್ನ ನೀಡಲಾಗುತ್ತೆ. ಇನ್ನು ಸೆಕೆಂಡ್ ಒನ್ ವೈಟ್ ಕಲರ್. ಈ ಒಂದು ಪಾಸ್ಪೋರ್ಟ್ ಅನ್ನ ಸರ್ಕಾರದ ಕೆಲಸಕ್ಕಾಗಿ ವಿದೇಶಗಳಿಗೆ ಹೋಗುವವರಿಗೆ ನೀಡಲಾಗುತ್ತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿಗೂ ಕೂಡ ನೀಡಲಾಗುತ್ತೆ. ಈ ಪಾಸ್ಪೋರ್ಟ್ ಅನ್ನ ಡ್ಯೂಟಿ ಮೇಲೆ ಯಾವ್ದಾದ್ರು ದೇಶಗಳಿಗೆ ಹೋದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕು. ಡ್ಯೂಟಿ ಮುಗಿದ ಮೇಲೆ ಮತ್ತೆ ಈ ಪಾಸ್ಪೋರ್ಟ್ ಅನ್ನ ವಾಪಸ್ ಮಾಡಲಾಗುತ್ತೆ. ಇನ್ನು ಥರ್ಡ್ ಒನ್ ರೆಡ್ ಅಥವಾ ಮರೂನ್ ಕಲರ್. ಈ ಒಂದು ಪಾಸ್ಪೋರ್ಟ್ ಅನ್ನ ಅಂತಾರಾಷ್ಟ್ರೀಯ ಸಭೆಗಳಿಗೆ ಮತ್ತು ದೇಶದ ಪ್ರತಿನಿಧಿಗಳಿಗೆ ಮತ್ತು ಹೈ ಲೆವೆಲ್ ಅಫಿಷಿಯಲ್ಸ್ ಗಳಿಗೆ ನೀಡಲಾಗುತ್ತೆ. ಇನ್ನು ಫೋರ್ತ್ ಒನ್ ಆರೆಂಜ್ ಕಲರ್. ಈ ಒಂದು ಪಾಸ್ಪೋರ್ಟ್ ಅನ್ನ 10ನೇ ತರಗತಿ ಒಳಗಿನ ಶಿಕ್ಷಣ ಪಡೆದಂತವರಿಗೆ ನೀಡಲಾಗುತ್ತೆ. ವಿದೇಶಗಳಿಗೆ ವಲಸೆ ಹೋಗುವ ಕಾರ್ಮಿಕರಿಗೆ ಈ ಒಂದು ಪಾಸ್ಪೋರ್ಟ್ ನೀಡಲಾಗುತ್ತೆ. ಈ ಒಂದು ಪಾಸ್ಪೋರ್ಟ್ ಅನ್ನ ನಮ್ಮ ಇಂಡಿಯಾದಲ್ಲಿ 2018ರಲ್ಲೇ ರದ್ದು ಮಾಡಲಾಗಿದೆ.